पिताश्री शिव बाबा याद है। बाप दादा मधुबन मुरली दिनांक 1/6/2026। मीठे बच्चे, बाप की श्रीमत है, इस पुरानी दुनिया से अपना मुख मोड़ लो। जीवन मुक्ति के लिए तुम दैवी मैनर्स धारण करो। ಮಧುರ ಮಕ್ಕಳೇ, ತಂದೆಯ ಶ್ರೀಮತಾಗಿದೆ, ಈ ಹಳೆಯ ಜಗತ್ತಿನೊಂದಿಗೆ ನಿಮ್ಮ ಮುಖವನ್ನು ತಿರುಗಿಸಿ ಜೀವನ್ ಮುಕ್ತಿಗೋಸ್ಕರ ನೀವು ದೈವಿ ನಡತೆಯನ್ನು धारणे ಮಾಡಿಕೊಳ್ಳಿ। प्रश्न, कौन से मैनर्स बाप के सिवाय कोई भी सिखला नहीं सकता? ಯಾವ ನಡವಳಿಕೆಯನ್ನು ತಂದೆಯ ವಿನಃ ಅನ್ಯ ಯಾರೂ ಕಲಿಸಲು ಸಾಧ್ಯ ಇಲ್ಲ। उत्तर, पवित्र बनना और बनाना यह है सबसे बड़ा दैवी मैनर्स। ಪವಿತ್ರರಾಗುವುದು ಮತ್ತು ಅನ್ಯರನ್ನು ಮಾಡುವುದು ಇದಾಗಿದೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ದೈವಿ ನಡತೆ। तुम घर गृहस्थ में रहते पवित्र रहो, यह शिक्षा एक बाप ही देते हैं, दूसरा कोई दे नहीं सकता। ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಿರಿ ಎನ್ನುವ ಶಿಕ್ಷಣವನ್ನು ತಂದೆಯ ವಿನಃ ಅನ್ಯ ಯಾರೂ ಕೊಡಲು ಸಾಧ್ಯ ಇಲ್ಲ। तुम बच्चों का बेहद का संन्यास है, ನೀವು ಮಕ್ಕಳದು ಬೇಹದ್ದಿನ ಸನ್ಯಾಸವಾಗಿದೆ। तुम इस पुरानी दुनिया को ही बुद्धि से बोलते हो, ನೀವು ಈ ಹಳೆಯ ಜಗತ್ತನ್ನೇ ಬುದ್ಧಿಯಿಂದ ಮರೆಯುವಿರಿ। तुम जानते हो पवित्रता की धारणा से बाकी सब मैनर्स स्वतः आ जाते हैं, ನಿಮಗೆ ಗೊತ್ತು ಪವಿತ್ರತೆಯ ಧಾರಣೆಯಿಂದ ಉಳಿದೆಲ್ಲ ನಡತೆಗಳು, ಉಳಿದೆಲ್ಲ ಶ್ರೇಷ್ಠ ಗುಣಗಳು ಸ್ವತಃ ಬರುವವು। ಗೀತ್, ಆಜ್ ಅಂಧೇರೆ ಮೇ ಹೈ ಹಮ್ ಇನ್ಸಾನ್, ಇವತ್ತು ನಾವು ಮನುಷ್ಯರೆಲ್ಲರೂ ಅಂಧಕಾರದಲ್ಲಿದ್ದಾರೆ। ओम शांति। बच्चों ने गीत की एक लाइन सुनी, एक तरफ है सारी दुनिया भक्ति मार्ग वाले और दूसरे तरफ हो तुम बच्चे ಜ್ಞಾನ ಮಾರ್ಗ ವಾಲೆ। ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳು ಗೀತೆಯ ಲೈನನ್ನು ಕೇಳಿದ್ರಿ, ಈಗ ಒಂದು ಕಡೆ ಇಡೀ ಜಗತ್ತು ಭಕ್ತಿ ಮಾರ್ಗದವರಿದ್ದಾರೆ, ಇನ್ನೊಂದು ಕಡೆಗೆ ನೀವು ಮಕ್ಕಳು ಜ್ಞಾನ ಮಾರ್ಗದವರು। वह भक्ति की सीढ़ी चढ़ते रहते हैं और तुम बच्चे फिर ज्ञान की सीढ़ी चढ़ते हो। ಬಾಬಾ ತಿಳಿಸ್ತಾ ಇದ್ದಾರೆ, ಅವರು ಭಕ್ತಿಯ ಏಣಿಯನ್ನು ಏರ್ತಾ ಇರ್ತಾರೆ, ನೀವು ಮಕ್ಕಳು ಜ್ಞಾನದ ಏಣಿಯನ್ನು ಏರ್ತೀರಿ। ಭಕ್ತಿ ಕಿ सीढ़ी उतरते हो, ನೀವು ಭಕ್ತಿಯ ಏಣಿಯನ್ನು ಇಳಿತೀರಿ। बच्चे जानते हैं आधा कल्प से भक्ति की सीढ़ी चढ़नी होती है। ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ಮಕ್ಕಳಿಗೆ ಗೊತ್ತು ಅರ್ಧ ಕಲ್ಪದಿಂದ ಭಕ್ತಿಯ ಏಣಿಯನ್ನು ಏರಬೇಕಾಗ್ತದೆ। ಭಕ್ತಿ भी पहले ಅವ್ಯಭಿಚಾರಿ होती है, पीछे व्यभिचारी बनती है। ಬಾಬಾ ತಿಳಿಸ್ತಾ ಇದ್ದಾರೆ, ಭಕ್ತಿಯು ಮೊದಲು ಅವ್ಯಭಿಚಾರಿ ಇರ್ತದೆ, ನಂತರ ವ್ಯಭಿಚಾರಿ ಆಗ್ತದೆ। ಬಿಲ್ಕುಲ್ ಹಿ ಅಂಧಶ್ರದ್ಧಾ ಮೇ ಆ ಜಾತೆ ಹೈ। ಬಾಬಾ ಹೇಳ್ತಿದ್ರೆ, ಕೊನೆಗೆ ಭಕ್ತಿಯಲ್ಲಿಯೂ ಸಂಪೂರ್ಣ ಅಂಧಶ್ರದ್ಧೆಯಲ್ಲಿ ಬಂದುಬಿಡ್ತಾರೆ। ಕುಚ್ ಭಿ ನಹಿ ಸಮಜ್ತೆ, ಏನೂ ತಿಳ್ಕೊಳ್ಳೋದಿಲ್ಲ। ಗಾತೆ ಭಿ ಹೇ ಹಮ್ ಅಂಧಿಯಾರೆ ಮೇ ಹೇ, ಸದ್ಗುರು ಬಿರು ಬಿಗರ್ ಘೋರ್ ಅಂಧಿಯಾರ, ಗುರು ತೋ ಯಹ ಬಹುತ್ ಹೇ। ಮತ್ತೆ ಗಾಯನವನ್ನು ಮಾಡ್ತಾರೆ, ಏನೂ ತಿಳ್ಕೊಳ್ಳೋದಿಲ್ಲ, ಗಾಯನ ಮಾಡ್ತಾರೆ, ನಾವು ಅಂಧಕಾರದಲ್ಲಿದ್ದೀವಿ, ಸದ್ಗುರುವಿನ ವಿನಃ ಇರುವುದೆಲ್ಲ ಘೋರ ಅಂಧಕಾರ ಅಂತ ಹೇಳ್ತಾರೆ। ಗುರುಗಳಂತೂ ಇವತ್ತು ಬಹಳಷ್ಟು ಜನ ಇಲ್ಲಿದ್ದಾರೆ। ಅಬ್ ಸಚ್ಚಾ ಗುರು ಕೌನ್ ಹೇ, ಈಗ ಸತ್ಯ ಗುರು ಯಾರು ಅಂತ ಕೇಳ್ತಿದ್ದಾರೆ ಬಾಬಾ। ಸಾಧು ಸಂತ ಮಹಾತ್ಮ ಭಗತ್ ಆದಿ ಸಬ್ ಸಾಧನಾ ಕರ್ತೆ ಹೇ ಅಥವಾ ಯಾದ್ ಕರ್ತೆ ಹೇ। ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸಾಧು ಸಂತರು ಮಹಾತ್ಮರು ಭಕ್ತರು ಎಲ್ಲರೂ ಸಾಧನೆ ಮಾಡ್ತಾ ಇದ್ದಾರೆ, ಅರ್ಥಾತ್ ನೆನಪು ಮಾಡ್ತಾ ಇದ್ದಾರೆ।
शास्त्र वेद उपनिषद आदि पढ़ते हैं, फिर भी कहते हैं भगवान जब आए तब तो आकर हमारी सद्गति करे. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಶಾಸ್ತ್ರ ವೇದ ಉಪನಿಷತ್ತು ಇತ್ಯಾದಿಯನ್ನು ಓದ್ತಾರೆ, ಮತ್ತೆ ಹೇಳ್ತಾರೆ ಭಗವಂತ ಯಾವಾಗ ಬರ್ತಾರೋ ಆವಾಗ ನಮ್ಮ ಸದ್ಗತಿಯನ್ನು ಮಾಡ್ತಾರೆ ಅಂತ. ಸದ್ಗತಿ ದಾತಾ ಕೋ ಹಿ ಪತಿತ್ ಪಾವನ್ ಕಹಾ ಜಾತಾ ಹೈ. ಇನ್ನು ಸದ್ಗತಿ ದಾತನಿಗೆ ಪತಿತ ಪಾವನ ಅಂತ ಹೇಳಲಾಗ್ತದೆ. ಅಭಿ ತುಮ್ ಬಚ್ಚೆ ಘೋರ್ ಅಂಧ್ಯಾರೆ ಮೇ ನಹಿ ಹೋ, ತುಮ್ ಜ್ಞಾನ್ ಕಿ ರೋಶ್ನಿ ಮೇ ಆಯೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ನೀವು ಮಕ್ಕಳು ಘೋರ ಅಂಧಕಾರದಲ್ಲಿಲ್ಲ, ಜ್ಞಾನದ ಪ್ರಕಾಶದಲ್ಲಿ ಬಂದಿದ್ದೀರಿ. ಪತಿತ್ ಪಾವನ್ ಬಾಪ್ ಕೋ ಜಾನ್ತೆ ಹೋ ಅವರು ಉನ್ಕೋ ಯಾದ್ ಕರ್ತೆ ಹೋ. ಪತಿತ ಪಾವನ ತಂದೆಯನ್ನು ಅರಿತ್ಕೊಂಡಿದ್ರಿ, ಮತ್ತೆ ಅವ್ರನ್ನ ನೀವು ನೆನಪು ಮಾಡ್ತೀರಿ. जितना जो बच्चा याद करता है और ज्ञान की धारणा करता है, उतना उसका अज्ञान अंधियारा विनाश हो जाता है. ಬಾಬಾ ತಿಳಿಸ್ತಾ ಇದ್ದಾರೆ, ಯಾವ ಮಕ್ಕಳು ಎಷ್ಟು ತಂದೆಯನ್ನು ನೆನಪು ಮಾಡ್ತಾರೋ, ಎಷ್ಟು ಜ್ಞಾನವನ್ನು ಧಾರಣೆ ಮಾಡ್ಕೊಳ್ತಾರೋ, ಅಷ್ಟು ಅವರಲ್ಲಿರುವಂತಹ ಅಜ್ಞಾನದ ಅಂಧಕಾರ ವಿನಾಶ ಆಗ್ತದೆ. ಜಬ್ ರೋಶ್ನಿ ಮೇ ಲೇ ಜಾನೆ ವಾಲಾ ಏಕ್ ಹಿ ಬಾಪ್ ಹೇ. अब रोशनी में ले जाने वाला एक ही बाप है. ज्ञानांजन सदगुरु दिया तो अज्ञान अंधेरा विनाश कोई सुरमा नहीं है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ನಮ್ಮನ್ನು ಪ್ರಕಾಶದ ಕಡೆ ಕರ್ಕೊಂಡು ಹೋಗುವಂಥವರು ಒಬ್ಬ ತಂದೆ ಆಗಿದ್ದಾರೆ. ಮತ್ತೆ ಗಾಯನ ಮಾಡ್ತಾರೆ, ಯಾವಾಗ ಜ್ಞಾನದ ಅಂಜನವನ್ನು ಸದ್ಗುರು ಕೊಡ್ತಾರೋ ಆವಾಗ ಅಜ್ಞಾನದ ಅಂಧಕಾರ ದೂರ ಆಗ್ತದೆ ಅಂತ. ಇಲ್ಲಿ ಯಾವುದೇ ಸುರ್ಮಾದ ಮಾತಿಲ್ಲ ಅಂತ ಹೇಳುತ್ತಿದ್ದಾರೆ ಬಾಬಾ. ಯಹ ಜ್ಞಾನ್ ಕಿ ಬಾತ್ ಹೇ, ಇಲ್ಲಿರುವುದು ಜ್ಞಾನದ ಮಾತು. ಜ್ಞಾನ್ ಕೆ ಸಾಥ್ ಯೋಗ ಭಿ रहता है. जरूर जो मनुष्य भक्ति सिखलाते हैं तो उससे भी ಯೋಗ रहता है. ಬಾಬಾ ತಿಳಿಸ್ಕೊಡ್ತಿದ್ರೆ ಜ್ಞಾನದ ಜೊತೆಗೆ ಯೋಗನೂ ಸಹ ಇರ್ತದೆ. ಅವಶ್ಯವಾಗಿ ಮನುಷ್ಯರು ಭಕ್ತಿಯನ್ನು ಕಲಿಸ್ತಾರಂದಮೇಲೆ ಉಸ್ಸೆ ಭಿ ಯೋಗ रहता है. ಬಾಬಾ ಹೇಳ್ತಾ ಇದ್ರೆ ಅದರಲ್ಲಿನೂ ಯೋಗ ಇರ್ತದೆ. अब तुम बच्चों का बुद्धियोग लगा हुआ है निराकार परमपिता परमात्मा के साथ. ಆದರೆ ಬಾಬಾ ಹೇಳ್ತಾ ಇದ್ರೆ ಈಗ ನೀವು ಮಕ್ಕಳ ಬುದ್ಧಿಯೋಗ ನಿರಾಕಾರ ಪರಂಪಿತ ಪರಮಾತ್ಮನ ಜೊತೆಗೆ ಜೋಡಣೆಯಾಗಿದೆ. ತುಮ್ಹಾರೆ ಮೇ ಬಿ ನಂಬರ್ ವಾರ್ ಹೇ. ಆದರೆ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. और कोई मनुष्य मात्र का परमपिता परमात्मा सर्वशक्तिवान के साथ योग है नहीं सिवाय तुम बच्चों के. ಬಾಬಾ ತಿಳಿಸ್ಕೊಡ್ತಿದ್ರೆ ಯಾವ ಮನುಷ್ಯರದು ಪರಂಪಿತ ಪರಮಾತ್ಮ ಸರ್ವಶಕ್ತಿವಂತನ ಜೊತೆಗೆ ಯೋಗ ಇಲ್ಲ, ನೀವು ಮಕ್ಕಳ ವಿನಃ ಯಾರ್ದು ಯೋಗ ಇಲ್ಲ. ತುಮಕೋ ಬಾಪ್ ಸೆ ಔರ್ ಮುಕ್ತಿ ಜೀವನ್ ಮುಕ್ತಿ ಸೆ ಯೋಗ ಲಗಾನ ಪಡ್ತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ನೀವು ತಂದೆಯೊಂದಿಗೆ ಮತ್ತು ಮುಕ್ತಿ ಜೀವನ್ ಮುಕ್ತಿಯೊಂದಿಗೆ ಯೋಗ ಜೋಡಿಸ್ಬೇಕಾಗ್ತದೆ. ಜೀವನ್ ಮುಕ್ತಿ ಕೇಳಿ ದೈವಿ ಮ್ಯಾನರ್ಸ್ ಬಿ ಬಹುತ್ ಅಚ್ಚೆ ಚಾಹೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಜೀವನ್ ಮುಕ್ತಿಗೋಸ್ಕರ ದೈವಿ ನಡತೆಯು ಚೆನ್ನಾಗಿರಬೇಕಾಗಿದೆ. ಇಸ್ ಸಮಯ ತೋ ಸಬ್ಕೆ ಮ್ಯಾನರ್ಸ್ ಅಸುರಿ ಹೇ. ಆದರೆ ಬಾಬಾ ಹೇಳ್ತಾ ಇದ್ದರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯರ ನಡತೆ ಅಸುರಿಯಾಗಿದೆ. ಪರಂಪಿತ ಪರಮಾತ್ಮ ಕೆ ಬಿ ಗುಣ ಗಾಯೆ ಜಾತೆ ಹೇ ನಾ. मनुष्य सृष्टि का बीज रूप है, सत्य है, चैतन्य है, आनंद का सागर है, ज्ञान का सागर है, पवित्रता का सागर है ಫಾರ್ ಎವರ್. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಪರಂಪಿತ ಪರಮಾತ್ಮನ ಗುಣಗಾನವನ್ನು ಮಾಡಲಾಗ್ತದೆ. ಪರಮಾತ್ಮ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ, ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ, ಆನಂದ ಸಾಗರ ಆಗಿದ್ದಾರೆ, ಜ್ಞಾನ ಸಾಗರ ಆಗಿದ್ದಾರೆ, ಪವಿತ್ರತೆಯ ಸಾಗರ ಆಗಿದ್ದಾರೆ ಸದಾ ಕಾಲಕ್ಕೋಸ್ಕರ. उनका यह पद अविनाशी है और कोई मनुष्य का यह अविनाशी पद हो न सके. ಆ ಪರಮಾತ್ಮ ತಂದೆಯ ಪದವಿ ಇದು ಅವಿನಾಶಿ ಆಗಿದೆ. ಇನ್ನು ಯಾವ ಮನುಷ್ಯರದು ಈ ಅವಿನಾಶಿ ಪದವಿ ಇರಲು ಸಾಧ್ಯ ಇಲ್ಲ. बल अभी तुम ज्ञान का सागर पवित्रता का सागर बनते हो परंतु लिमिटेड बनते हो. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಬಲೆ ಈ ಸಮಯದಲ್ಲಿ ನೀವು ಧ್ಯಾನ ಸಾಗರ ಪವಿತ್ರತೆಯ ಸಾಗರ ಆಗ್ಬೋದು, ಆದರೆ ಸೀಮಿತವಾಗಿ ಅಂತಾರೆ ಬಾಬಾ. ಬಾಪ್ कहते हैं मैं अनलिमिटेड हूँ, तुमको अनलिमिटेड बना नहीं सकता. ಬಾಬಾ ಹೇಳ್ತಾ ಇದ್ರೆ ನಾನು ಅಸೀಮಿತ ಆಗಿದ್ದೀನಿ, ನಿಮ್ಮನ್ನು ಈ ರೀತಿ ಅಸೀಮಿತ ಮಾಡಲು ಸಾಧ್ಯ ಇಲ್ಲ. नहीं तो फिर सृष्टि का खेल कैसे चले, 84 जन कैसे भोगेंगे, तुम फॉर एवर बन नहीं सकते. ಬಾಬಾ ಹೇಳ್ತಾ ಇದ್ರೆ ಒಂದು ವೇಳೆ ನೀವು ಸದಾ ಕಾಲಕ್ಕೆ ಆಗಿಬಿಟ್ರೆ ಈ ಸೃಷ್ಟಿಯ ಆಟ ಹೇಗೆ ನಡೆಯೋದಕ್ಕೆ ಸಾಧ್ಯ?
84 ಜನ್ಮ ಹೇಗೆ ನೀವು ಭೋಗಿಸ್ತೀರಿ? ಅದಕ್ಕೋಸ್ಕರ ಸದಾ ಕಾಲಕ್ಕೋಸ್ಕರ ನೀವಾಗಲು साध्य ಇಲ್ಲ. तुमको लिमिटेड बनाता हूँ, 21 जन्म के लिए तुम बनते हो, 21 पीढ़ी भी लिखा हुआ है. ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ರೆ ನೀವು ಸೀಮಿತವಾಗ್ತೀರಿ. 21 ಜನ್ಮಕ್ಕೋಸ್ಕರ ನೀವು ಈ ರೀತಿ ಆಗ್ತೀರಿ. 21 ಪೀಳಿಗೆ ಅಂತಲೂ ಬರೀಲಾಗಿದೆ. तुम फॉरएवर बनो, यह ड्रामा में कायदा नहीं, मैं तो हूँ ही ಎವರ್ ಪ್ಯೂರ್. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ನೀವು ಸದಾ ಇದೇ ರೀತಿ ಇರಬೇಕಂದ್ರೆ ಅದು ಡ್ರಾಮಾದಲ್ಲಿ, ನಾಟಕದಲ್ಲಿ ಕಾಯ್ದೆ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನಾನಂತೂ ಇರುವುದೇ ಸದಾ ಪವಿತ್ರ. ಮೇ ರಾತಾ ಹಿ ಹೂ ಪರಮಧಾಮ್ ಮೇ. ಬಾಬಾ ತಿಳಿಸ್ತಾ ಇದ್ದಾರೆ ನಾನಿರುವುದು ಸಹ ಪರಮಧಾಮದಲ್ಲಿ. ಮೇರೆ ಪಾಸ್ ಜ್ಞಾನ್ ಪವಿತ್ರತಾ ಆದಿ ಹೈ ಹಿ ಹೈ. ಬಾಬಾ ಹೇಳ್ತಾ ಇದ್ದಾರೆ ನನ್ನ ಬಳಿ ಜ್ಞಾನ ಪವಿತ್ರತೆ ಅಂತೂ ಇದ್ದೇ ಇದೆ. तुम भूल जाते हो तो इस समय बाप आकर बच्चों को घोर अंधियारे से निकाल ज्ञान और योग से पवित्र बनाते हैं और कोई ऐसे कह न सके कि मैं परमधाम से आया हूँ, अब मुझे याद करो. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ಮರ್ತು ಬಿಡ್ತೀರಿ, ಆದರೆ ಈ ಸಮಯದಲ್ಲಿ ತಂದೆಯಾದ ನಾನು ಬಂದು ಮಕ್ಕಳಿಗೆ ಘೋರ ಅಂಧಕಾರದಿಂದ ದೂರ ಮಾಡಿ ಜ್ಞಾನ ಮತ್ತು ಯೋಗದಿಂದ ಪವಿತ್ರರನ್ನಾಗಿ ಮಾಡ್ತೀನಿ. ಬಾಬಾ ಹೇಳ್ತಿದ್ರೆ ಅವ್ರಿಗೂ ऐसे कह न सके, ಇನ್ನು ಬೇರೆ ಯಾರೂ ಈ ರೀತಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಪರಮಧಾಮದಿಂದ ಬಂದಿದ್ದೀನಿ, ನೀವು ನನ್ನನ್ನು ನೆನಪು ಮಾಡಿ. ಯಹ ಮೇರೆ ಮಹಾವಾಕ್ಯೋं की कोई कॉपी नहीं कर सकते. ಬಾಬಾ ಹೇಳ್ತಾ ಇದ್ರೆ ಈ ನನ್ನ ಮಹಾವಾಕ್ಯದ ಕಾಪಿಯನ್ನು ಯಾರೂ ಕಾಪಿ ಮಾಡೋದಕ್ಕೆ ಸಾಧ್ಯ ಇಲ್ಲ. मैं आता ही हूँ तुम बच्चों को 21 जन्म के लिए राजाओं का राजा बनाने. ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ನಾನು ಬರೋದೇ ನಿಮ್ಮನ್ನು ಮಕ್ಕಳನ್ನ 21 ಜನ್ಮಗಳಿಗೋಸ್ಕರ ರಾಜರನ್ನಾಗಿ ಮಾಡುವುದಕ್ಕೋಸ್ಕರ. ತೋ ಬನ್ನ ಚಾಹೇನಾ ಅಂದಮೇಲೆ ನೀವು ಆಗಬೇಕಲ್ವಾ. ಬನೆಂಗೆ ಬಿ ವಹ ಜೋ ಕಲ್ಪ ಪಹಲೆ ಬನೆ ಹೇ. ಬಾಬಾ ಹೇಳ್ತಿದ್ರೆ ನೀವು ರಾಜರಾಗಬೇಕಲ್ವಾ. ಯಾರು ಆಗ್ತಾರಂದರೆ ಯಾರು ಕಲ್ಪದ ಮೊದಲು ಆಗಿದ್ರೋ ಅವರೇ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ಜಾನ್ತೆ ಹೋ ಕಿತ್ನೆ ಬಚ್ಚೆ ಪವಿತ್ರ ಬಂತೆ ಹೇ, ಕಿತ್ನೆ ಅಜಾಮಿಲ್ ಜೈಸೆ ಪಾಪಿ ಬನ್ ಜಾತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನಿಮಗೆ ಗೊತ್ತು ಎಷ್ಟು ಮಕ್ಕಳು ಪವಿತ್ರರಾಗ್ತಾರೆ ಮತ್ತು ಎಷ್ಟೊಂದು ಜನ ಅಜಾಮಿಲನಂತಹ ಪಾಪಿಗಳಾಗ್ಬಿಡ್ತಾರೆ. ಕಿತ್ನೆ ಅಶುದ್ಧ ಮೇಲೆ ಬನ್ ಜಾತೆ ಹೇ, ಬಾಪ್ ಕೋ ಆಕರ್ ಮೇಲೆ ಕಪಡೆ ಸಾಫ್ ಕರ್ನಾ ಪಡ್ತಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಎಷ್ಟೊಂದು ಅಶುದ್ಧ ಮೈಲಿಗೆ ಆಗಿಬಿಡ್ತಾರೆ. ಮತ್ತೆ ಬಾಬಾ ಬಂದು ಆ ಅಶುದ್ಧ ಮೈಲಿಗೆ ಆಗಿದಂತಹ ಬಟ್ಟೆಗಳನ್ನು ಏನು ಮಾಡಬೇಕಾಗ್ತದೆ, ವಸ್ತ್ರಗಳನ್ನು ಬಾಬಾ ಸ್ವಚ್ಛ ಮಾಡಬೇಕಾಗ್ತದೆ. ಆತ್ಮ ಹಿ ಮೈಲಿ ಬಂತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಮೈಲಿಗೆ ಆಗೋದು ಆತ್ಮನೇ ಆಗ್ತದೆ. ಆತ್ಮ ಕೋ ಸಮझाते हैं तुमको माया ने कितना मैला बनाया है, सिर्फ एक इस जन्म की बात नहीं. ಆತ್ಮಗಳಿಗೆ ಬಾಬಾ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ ನಿಮಗೆ ಮಾಯೆ ಎಷ್ಟೊಂದು ಮೈಲಿಗೆಯನ್ನು ಮಾಡಿಬಿಟ್ಟಿದೆ. ಕೇವಲ ಇದೊಂದು ಜನ್ಮದ ಮಾತಲ್ಲ, यह तो जन्म जन्मांतर की बात है जो आत्मा को साफ करने के लिए लक्ष्य सौंप देता हूँ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಇದು ಜನ್ಮ ಜನ್ಮಾಂತರದ ಮಾತು. ಇದನ್ನು ಸ್ವಚ್ಛ ಮಾಡ್ಕೊಳ್ಳೋದಕ್ಕೋಸ್ಕರ ಆತ್ಮಗಳಿಗೆ ನಾನು ಲಕ್ಷ್ಯ ಸೋಪನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ಮುझे याद करो तो तुम्हारी आत्मा जो बुझी हुई है वह इस योग से जग जाएगी, जितना जितना मुझ बाप को याद करेंगे. ಬಾಬಾ ಹೇಳ್ತಾ ಇದ್ದಾರೆ ನೀವು ಎಷ್ಟೆಷ್ಟು ನೀವು ತಂದೆಯಾದ ನನ್ನನ್ನು ನೆನಪು ಮಾಡ್ತಿರೋ ಆವಾಗ ಏನಾಗ್ತದೆ ಅಂತಾರೆ ಬಾಬಾ, ಆತ್ಮ ಏನು ನಿಮ್ಮದು ನಂದಿ ಹೋಗಿದೆಯೋ ಅದು ಮತ್ತೆ ಯೋಗದಿಂದ ಮತ್ತೆ ಬೆಳಗಲ್ಪಡ್ತದೆ. ಸ್ಮೃತಿ ದಿಲಾತೆ ಹೇ ತುಮಕೋ ಹಮ್ನೆ ಸ್ವರ್ಗ ಮೇ ಭೇಜಾ ಥಾ ಫಿರ್ ಮಾಯಾನೆ ಮೈಲಾ ಬನಾ ದಿಯಾ ಹೇ. ಬಾಬಾ ನಮಗೆ ಸ್ಮೃತಿ ಮಾಡಿಸ್ಕೊಡ್ತಾ ಇದ್ದಾರೆ ಮಕ್ಕಳೇ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸಿದೆ, ಮತ್ತೆ ಮಾಯೆ ನಿಮ್ಮನ್ನು ಮೈಲಿಗೆ ಮಾಡಿಬಿಟ್ಟಿದೆ. ಅಬ್ ಫಿರ್ ಮೇ ತುಮಕೋ ಸ್ವರ್ಗ ಕಾ ಮಾಲಿಕ್ ಬನಾನೆ ಆಯಾ ಹೂಂ. ಆದರೆ ಈಗ ನಾನು ಮತ್ತೆ ಪುನಃ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡೋದಕ್ಕೆ ಬಂದಿದ್ದೀನಿ. ಮೇ ಇಸ್ ಬ್ರಹ್ಮ ತನ್ಸೆ ಶಿಕ್ಷಾ ದೇ ರಹಾ ಹೂಂ. ಬಾಬಾ ಹೇಳ್ತಿದ್ರೆ ನಾನು ಈ ಬ್ರಹ್ಮ ತನುವಿನ ಮೂಲಕ ನಿಮಗೆ ಶಿಕ್ಷಣ ಕೊಡ್ತಾ ಇದ್ದೀನಿ. ಆತ್ಮ ಸೆ ಬಾತ್ ಕರ್ತೆ ಹೇ ಬಚ್ಚೆ, ಲೌಕಿಕ ಬಾಪ್ ಕಿ ವಿಸ್ಮೃತಿ ಕರೋ. ಆತ್ಮಗಳೊಂದಿಗೆ ಬಾಬಾ ಮಾತನಾಡ್ತಾ ಇದ್ದಾರೆ, ಹೇ ಮಕ್ಕಳೇ ಲೌಕಿಕ ತಂದೆಯೊಂದಿಗೆ ವಿಸ್ಮೃತಿ ಮಾಡಿ. देह सहित देह के सब संबंधी भूलकर मुझ अपने बाप को याद करो तो तुम्हारी आत्मा साफ होती जाएगी.
ಬಾಬಾ ಹೇಳ್ತಾ ಇದ್ದಾರೆ, ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧವನ್ನು ಮರೆತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದ್ರೆ ನಿಮ್ಮ ಆತ್ಮ ಸ್ವಚ್ಛ ಆಗ್ತಾ ಹೋಗ್ತದೆ. ಫಿರ್ ತುಮಕೋ ಶರೀರ ಭಿ ಭವಿಷ್ಯ ಮೇ ನಯಾ ಮಿಲೇಗ, ಮತ್ತೆ ನಿಮಗೆ ಶರೀರವು ಭವಿಷ್ಯದಲ್ಲಿ ಹೊಸದು ಸಿಗ್ತದೆ. ಫಿರ್ ತತ್ವ ಆದಿ ಸಬ್ ನಯೇ ಸತೋ ಪ್ರಧಾನ್ ಹೋ ಜಾತೆ ಹೇ. ನಂತರ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲ ತತ್ವಗಳು ಹೊಸದಾಗಿ ಸತೋ ಪ್ರಧಾನ ಆಗ್ತವೆ. ಬಾಬ್ ಕಾತೆ ಹೇ ಅಬ್ ಇಸ್ ಪುರಾನಿ ದುನಿಯಾ ಕೋ ಭೂಲ್ತೆ ಜಾವೋ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಈಗ ಈ ಹಳೆಯ ಜಗತ್ತನ್ನು ನೀವು ಮರೀತಾ ಹೋಗಿ. ಮುझे ಯಾದ್ ಕರೋ ತೋ ತುಮ್ ಮೇರೆ ಪಾಸ್ ಆಕರ್ ಫಿರ್ ಸ್ವರ್ಗ ಮೇ ಜಾಯೆಂಗೆ. ನೀವು ನನ್ನನ್ನು ನೆನಪು ಮಾಡಿದರೆ ಮತ್ತೆ ನೀವು ನನ್ನ ಬಳಿ ಬಂದು ಪುನಃ ಸ್ವರ್ಗಕ್ಕೆ ಹೋಗ್ತೀರಿ ಅಂತಾರೆ ಬಾಬಾ. ಯಹ ಪುರಾನಿ ದುನಿಯಾ ಹೇ, ಆದರೆ ಇದು ಹಳೆಯ ಜಗತ್ತಾಗಿದೆ. ಇಸ್ಮೆ ಕೋಯಿ ಚೀಸ್ ಬನಾತೆ ಹೇ ತೋ ಉಸ್ ಪರ್ ನಯಾ ನಾಮ್ ರಖ್ ದೇತೆ ಹೇ. ಬಾಬಾ ಹೇಳ್ತಾ ಇದ್ರೆ ಇದು ಹಳೆಯ ಜಗತ್ತಾಗಿದೆ, ಆದರೆ ಇಲ್ಲಿ ಏನೇ ಒಂದು ವಸ್ತುವನ್ನು ತಯಾರು ಮಾಡಿದರೆ ಅದರ ಮೇಲೆ ಹೊಸ ಹೆಸರನ್ನು ಇಡ್ತಾರೆ. ಜೈಸೆ ನಯಿ ದೆಹಲಿ ಪುರಾನಿ ದೆಹಲಿ ಕಾತೆ ಹೇ ಪರಂತು ದುನಿಯಾ ತೋ ಪುರಾನಿ ಹೇನಾ. ಅದಕ್ಕೆ ಬಾಬಾ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ, ಹೇಗೆ ಹೊಸ ಜಗತ್ತು ಹಳೆಯ ಜಗತ್ತು ಅಂತ ಹೇಳ್ತಾರೆ, ಆದರೆ ಜಗತ್ತು ಸೃಷ್ಟಿ ಇರುವುದೇ ಏನಾಗಿದೆ, ಹೊಸ ದೆಹಲಿ ಹಳೆಯ ದೆಹಲಿ ಅಂತ ಹೇಳ್ತಾರೆ, ಆದರೆ ಜಗತ್ತಿರುವುದೇ ಹಳೆಯದು ಅಂತ ಹೇಳ್ತಿದ್ದಾರೆ ಬಾಬಾ. ಅಬ್ ತುಮ್ ಬಚ್ಚೋಂ ಕಾ ಇಸ್ ಪುರಾನಿ ದುನಿಯಾ ಸೆ ಬುದ್ಧಿಯೋಗ್ ಬಿಲ್ಕುಲ್ ಹಟ್ ಜಾನಾ ಚಾಹಿಯೆ. ಬಾಬಾ ಹೇಳ್ತಾ ಇದ್ರೆ, ಈಗ ನಿಮಗೆ ಮಕ್ಕಳಿಗೆ ಈ ಹಳೆಯ ಜಗತ್ತಿನೊಂದಿಗೆ ಬುದ್ಧಿಯೋಗ ಸಂಪೂರ್ಣ ದೂರ ಆಗಬೇಕಾಗಿದೆ. ಹಮ್ ಆತ್ಮಾओं का स्वीट होम ವ ನಿರ್ವಾಣ ಧಾಮ್ ಹೇ ವಹ ಜಾನಾ ಹೇ. ನಾವು ಆತ್ಮಗಳಿಗೆ ಸ್ವೀಟ್ ಹೋಮ್ ಅಥವಾ ನಿರ್ವಾಣ ಧಾಮ ಇದೆ, ಅಲ್ಲಿ ನಾವೀಗ ಹೋಗಬೇಕಾಗಿದೆ. ಅಪ್ನೆ ಕೋ ಆತ್ಮ ನಿಶ್ಚಯ ಕರ್ನಾ ಪಡೆ. ಅಲ್ಲಿ ವಾಪಸ್ ಹೋಗ್ಬೇಕಂದ್ರೆ ನಿಮ್ಮನ್ನು ನೀವು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಬೇಕು. ಬಾಪ್ ಕತೆ ಮುझे ಯಾದ್ ಕರೋ ತೋ ಅಂತಮತಿ ಸೋಗತಿ ಹೋ ಜಾಯೇಗಿ. ತಂದೆ ಹೇಳ್ತಾ ಇದ್ದಾರೆ, ನನ್ನನ್ನೇ ನೀವು ನೆನಪು ಮಾಡಿದರೆ ಅಂತಮತಿ ಶ್ರೇಷ್ಠ ಗತಿ ಆಗ್ತದೆ. ಮನುಷ್ಯ ಜೋ ಅನೇಕೋಂಕೋ ಯಾದ್ ಕರ್ತೆ ಹೇ, कोई किसी गुरु को कोई श्री कृष्ण को. ಶ್ರೀಕೃಷ್ಣ ಆದಿ ಕಹಾ ಗಯೆ. ಬಾಬಾ ತಿಳಿಸ್ಕೊಡ್ತಿದ್ರೆ, ಮನುಷ್ಯರು ಅನೇಕರನ್ನು ನೆನಪು ಮಾಡ್ತಾರೆ. ಕೆಲವರು ತಮ್ಮ ಗುರುಗಳನ್ನು ಯಾವುದೋ ಗುರುಗಳನ್ನು ನೆನಪು ಮಾಡ್ತಾರೆ, ಕೆಲವರು ಶ್ರೀಕೃಷ್ಣನನ್ನು ನೆನಪು ಮಾಡ್ತಾರೆ. ಈಗ ಶ್ರೀಕೃಷ್ಣ ಇತ್ಯಾದಿ ಎಲ್ಲಿ ಹೋದರು ಅಂತ ಕೇಳ್ತಿದ್ದಾರೆ ಬಾಬಾ. ಯಹ ಕೋಯಿ ನಹಿ ಜಾನ್ತೆ. ಅವರು ಎಲ್ಲಿ ಹೋದರು ಅದನ್ನು ಯಾರೂ ಅರಿತಿಲ್ಲ. ಯಹ ನಹಿ ಸಮಸ್ತೆ ಪುನರ್ಜನ್ಮೆ ಸಬ್ಕೋ ಆನಾ ಹೇ. ಎಲ್ಲರೂ ಪುನರ್ಜನ್ಮದಲ್ಲಿ ಬರಬೇಕು ಅಂತ ಗೊತ್ತಿಲ್ಲ ಅಂತಿದ್ದಾರೆ ಬಾಬಾ. ಯಹ ರಸಮ್ ರಿವಾಜ್ ಸೃಷ್ಟಿಗೆ ಆದಿಸೆ ಚಲಿ ಆತಿ ಹೇ. ಇದೆಲ್ಲ ರೀತಿ ಪದ್ಧತಿಗಳು ಸೃಷ್ಟಿಯ ಆದಿಯಿಂದಲೂ ನಡೀತಾ ಬರ್ತವೆ. ಸತ್ಯುಗ್ ಆದಿ ಮೇ ದೇವಿ ದೇವತಾಯೇ ಹೇ, ಜರೂರ್ ಪುನರ್ಜನ್ಮ ವಹಾ ಸೆ ಹಿ ಶುರು ಹುವಾ ಹೋಗಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸತ್ಯುಗದ ಆದಿಯಲ್ಲಿ ದೇವಿ ದೇವತೆಗಳಿದ್ರು ಅಂದಮೇಲೆ ಅವಶ್ಯವಾಗಿ ಪುನರ್ಜನ್ಮ ಆರಂಭ ಆಗಿರುವುದೇ ಆ ಸಮಯದಿಂದ. ಪಹಲೆ ಪಹಲೆ ಹೇ ಶ್ರೀಕೃಷ್ಣ ಫಸ್ಟ್ ಪವಿತ್ರ ಮನುಷ್ಯ, ಉನ್ಕಿ ಮಹಿಮಾ ಜಾಸ್ತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಮೊದಲಿಗೆ ಇರುವುದು ಶ್ರೀಕೃಷ್ಣ, ಮೊದಲನೇ ಒಂದು ಪವಿತ್ರ ಮನುಷ್ಯ, ಅವನ ಮಹಿಮೆ ಜಾಸ್ತಿ ಇದೆ ಅಂತಾರೆ ಬಾಬಾ. ಲಕ್ಷ್ಮೀ ನಾಣ್ಕಿ ಇತ್ನಿ ನಹಿ ಹೇ, ಕ್ಯೂಂಕಿ ಬಚ್ಚೆ ಪವಿತ್ರ ಸತೋ ಪ್ರಧಾನ್ ಹೋತೆ ಹೇ ತೋ ಮಹಿಮಾ ಬಚ್ಚೋಂಕಿ ಗಾಯಿ ಜಾತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಲಕ್ಷ್ಮೀ ನಾಡದಷ್ಟು ಮಹಿಮೆ ಇಲ್ಲ, ಯಾಕೆಂದರೆ ಮಕ್ಕಳು ಪವಿತ್ರ ಇರುವ ಕಾರಣ, ಸತೋಪ್ರಧಾನ ಇರುವ ಕಾರಣ ಮಹಿಮೆ ಅಲ್ಲ, ಮಕ್ಕಳದೇ ಜಾಸ್ತಿ ಗಾಯನ. ಶ್ರೀಕೃಷ್ಣಕ್ಕೆ ಬಹುತ್ ಮಹಿಮಾ ಹೇ. ಅದಕ್ಕೋಸ್ಕರ ಶ್ರೀಕೃಷ್ಣನ ಮಹಿಮೆ ಬಹಳಷ್ಟಿದೆ. ಪರಂತು ಯಹ ನಹಿ ಜಾನ್ತೆ ಕಿ ಶ್ರೀಕೃಷ್ಣ ಹೇ ಕಹಾ. ವೈಕುಂಠ ಕಾತೆ ಭಿ ಹೇ ಸತ್ಯುಗ ಕೋ, ಫಿರ್ ಪತಾ ನಹಿ ಶ್ರೀಕೃಷ್ಣ ಕೋ ದ್ವಾಪರ್ ಮೇ ಕ್ಯೂ ಕಹ ದಿಯಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮನುಷ್ಯರಿಗೆ ಶ್ರೀಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ವೈಕುಂಠ ಅಂತಲೂ ಹೇಳ್ತಾರೆ, ಮತ್ತು ಸತ್ಯುಗದ ಬಗ್ಗೆನೂ ಯಾರಿಗೂ ಗೊತ್ತಿಲ್ಲ, ಮತ್ತು ಶ್ರೀಕೃಷ್ಣನನ್ನು ದ್ವಾಪರ ಯುಗದಲ್ಲಿ ಇದ್ದ ಅಂತ ಹೇಳ್ತಾರೆ. ಅದು ಯಾಕೆ ಹೇಳ್ತಾರೋ ಅಂತಾರೆ ಬಾಬಾ. ವಹಿ ಚೀಸ್ ದೂಸರೆ ಕೋಯಿ ನಾಮ್ ರೂಪ್ ದೇಶ್ ಮೇ ಆನಾ ಸಕೆ. ಸತ್ಯುಗದಲ್ಲಿರುವಂತಹ ಶ್ರೀಕೃಷ್ಣ ಅಥವಾ ಯಾವುದೇ ವಸ್ತು, ಅದೇ ರೀತಿ ನಾಮ ರೂಪ ದೇಶ ಕಾಲದಲ್ಲಿ ಅನ್ಯ ಜನ್ಮದಲ್ಲಿ ಅಥವಾ ಮುಂದೆಂದೂ ಬರೋದಕ್ಕೆ ಸಾಧ್ಯ ಇಲ್ಲ. ವಹಿ ನಾಮ್ ರೂಪ್ ದೂಸರೆ ಜನ್ಮ ಮೇ ಹೋ ನಹಿ ಸಕ್ತಾ. ಬಾಬಾ ಹೇಳ್ತಾ ಇದ್ದಾರೆ, ಅದೇ ನಾಮ ರೂಪ ಅನ್ಯ ಜನ್ಮದಲ್ಲಿ ಅಥವಾ ಮತ್ತೊಂದು ಜನ್ಮದಲ್ಲಿ ಇರಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ತೋ ಸತ್ಯುಗ್ ಮೇ ತಾ, ತುಮ್ ಜಾನ್ತೆ ಹೋ ಯಹ ಜಗದಂಬಾ ಜಗತ್ ಪಿತಾ ಜರೂರ್ ಲಕ್ಷ್ಮೀ ನಾರಾಯಣ್ ಬಂತೆ ಹೇ. ಬಾಬಾ ಹೇಳ್ತಾ ಇದ್ರೆ, ಶ್ರೀಕೃಷ್ಣ ಅಂತೂ ಸತ್ಯುಗದಲ್ಲಿದ್ದರು,
ನಿಮಗಿದು ಗೊತ್ತು, ಜಗದಂಬ ಜಗತ್ಪಿತಾನೇ ಮುಂದೆ ಹೋಗಿ ಲಕ್ಷ್ಮೀನಾರಾಯಣರಾಗ್ತಾರೆ. ಸತ್ಯುಗಕ್ಕೂ ಕೃಷ್ಣಪುರಿ ಕಹಾ ಜಾತಾ ಹೇ, ಆದರೆ ಸತ್ಯುಗಕ್ಕೆ ಕೃಷ್ಣಪುರಿ ಅಂತ ಹೇಳಲಾಗ್ತದೆ. ಅಬ್ ಹೇ ಕಂಸಪುರಿ, ಈಗಿರುವುದು ಕಂಸಪುರಿ. ಯಹ ಸಬ್ ಅಸುರಿ ನಾಮ್ ಹೇ, ವಹಾತೆ ದೈವಿ ಸಂಪ್ರದಾಯ, ಯಹ ಹೇ ಅಸುರಿ ಸಂಪ್ರದಾಯ. ಬಾಬಾ ಹೇಳ್ತಾ ಇದ್ರೆ ಇವೆಲ್ಲ ಅಸುರಿ ಹೆಸರುಗಳು ಅಂತಾರೆ. ಅಲ್ಲಿರುವುದು ದೈವಿ ಸಂಪ್ರದಾಯ, ಸತ್ಯುಗದಲ್ಲಿರುವುದು ದೈವಿ ಸಂಪ್ರದಾಯ, ಇಲ್ಲಿರುವುದು असुरी संप्रदाय. बाप बैठ बच्चों को संगम पर समझाते हैं, वह बाप है रचयिता. ತಂದೆ ಕುಳಿತು ಮಕ್ಕಳಿಗೆ ಸಂಗಮ ಯುಗದಲ್ಲಿ ತಿಳಿಸ್ತಾ ಇದ್ದಾರೆ, ತಂದೆ ರಚಯಿತ ಆಗಿದ್ದಾರೆ. ಉನ್ಕೋ ಕಹಾ ಜಾತಾ ಹೇ ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ, ಅವರಿಗೆ ಹೇಳಲಾಗ್ತದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ. ತೋ ಜರೂರ್ ನೈ ಮನುಷ್ಯ ಸೃಷ್ಟಿ ರಚೆಂಗೆ, ಹಾಗಾದರೆ ಅವಶ್ಯವಾಗಿ ಹೊಸ ಮನುಷ್ಯ ಸೃಷ್ಟಿಯನ್ನು ರಚಿಸ್ತಾರೆ. ತುಮ್ ಗಾತೆ ಬಿ ಹೋ ಬಾಬಾ ಆಪ್ ಪತಿತ್ ಪಾವನ್ ಹೋ, ಇಸ್ ಪತಿತ್ ಸೃಷ್ಟಿ ಕೋ ಆಕರ್ ಪಾವನ್ ಬನಾವ್. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವು ಗಾಯನ ಮಾಡ್ತೀರಿ, ಪತಿತ ಪಾವನ ಬಾಬಾ ನೀವು ಪತಿತ ಪಾವನ ಆಗಿದ್ದೀರಿ, ಈ ಪತಿತ ಸೃಷ್ಟಿಗೆ ನೀವು ಬಂದು ಪಾವನರನ್ನಾಗಿ ಮಾಡ್ತೀರಿ ಅಥವಾ ಪಾವನರನ್ನಾಗಿ ಮಾಡು ಅಂತ ಹೇಳ್ತೀರಿ. ಪಾವನ್ ಸೃಷ್ಟಿ ರಚ ಪತಿತ್ ಸೃಷ್ಟಿಕ ವಿನಾಶ ಕರಾವ್. ಇನ್ನು ಪಾವನ ಸೃಷ್ಟಿಯನ್ನು ರಚಿಸಿ ಪತಿತ ಸೃಷ್ಟಿಯ ವಿನಾಶ ಮಾಡಿ. ಬರೋಬ್ಬರ್ ಬ್ರಹ್ಮ ದ್ವಾರ ಪಾವನ್ ಸೃಷ್ಟಿ ರಚ ಶಂಕರ್ ದ್ವಾರ ಪತಿತ್ ಸೃಷ್ಟಿಕ ವಿನಾಶ ಕರಾತೆ ಹೇ. ಹಾಗಾದರೆ ಬಾಬಾ ಅವಶ್ಯವಾಗಿ ಬ್ರಹ್ಮರವರ ಮೂಲಕ ಪಾವನ ಸೃಷ್ಟಿಯನ್ನು ರಚಿಸಿ ಶಂಕರ್ನ ಮೂಲಕ ಪತಿತ ಸೃಷ್ಟಿಯ ವಿನಾಶವನ್ನು ಮಾಡಿಸ್ತಾರೆ. ಯಹ ಬಾತೆ ಔರ್ ಕೋಯಿ ನಹಿ ಜಾನ್ತೆ ಹೇ. ಬಾಬಾ ಹೇಳ್ತಾ ಇದ್ರೆ ಈ ಮಾತುಗಳನ್ನು ಅನ್ಯ ಯಾರೂ ತಿಳಿದುಕೊಂಡಿಲ್ಲ. ಅಭಿ ತುಮ್ ಬಚ್ಚೆ ಬಾಪ್ಗೆ ಸಾಥ್ ಯೋಗ ಲಗಾತೆ ಹೋ. ಬಾಬಾ ಹೇಳ್ತಾ ಇದ್ರೆ ಈಗ ನೀವು ಮಕ್ಕಳು ತಂದೆಯೊಂದಿಗೆ ಯೋಗ ಜೋಡಿಸ್ತಾ ಇದ್ದೀರಿ. ತುಮ್ ದೇಖತೆ ಹೋ ಬಾಬಾ ಮೈಲೆ ಕಪಡೋं को सटका लगाते हैं, कोई तो फट जाते हैं, कोई टूट पड़ते हैं, कोई तो बहुत मैले अजामिल जैसे पापी है जो बिल्कुल धारणा नहीं होती है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೀವು ನೋಡ್ತೀರಿ, ಬಾಬಾ ಬಂದು ಮೈಲಿಗೆ ಆದಂತಹ ಬಟ್ಟೆಗಳನ್ನು ಏನು ಮಾಡ್ತಾರೆ, ಜೋರಾಗಿ ಸ್ವಚ್ಛ ಮಾಡ್ತಾರೆ. ಅಂದಮೇಲೆ ಕೆಲವು ಹರಿದೋಗ್ತಾರೆ, ಕೆಲವು ಸೌದು ಹೋಗ್ತವೆ, ಇನ್ನು ಕೆಲವು ಹಾಗೆ ಮೈಲಿಗೆ ಆಗಿ ಉಳಿದು ಬಿಡ್ತವೆ. ಅಜ್ಜಾಮಿಲನಂಥ ಪಾಪಾತ್ಮರಿದ್ದಾರೆ, ಸಂಪೂರ್ಣ ಅವ್ರಿಗೆ ಧಾರಣೆನೇ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಕಿತ್ನಿ ಅಚ್ಚಿ ಬಾತೆ ಸಮझाते हैं. ಬಾಬಾ ಎಷ್ಟು ಚೆನ್ನಾಗಿರುವಂತಹ ಮಾತುಗಳನ್ನ ತಿಳಿಸ್ತಾರೆ. ಮೀಟೆ ಲಾಡ್ಲೆ ಬಚ್ಚೆ ಮುಜ್ ಮೋಸ್ಟ್ ಬೆಲ್ವೆಡ್ ಬಾಪ್ಕೋ ಯಾದ್ ಕರೋ. ಮಧುರ ಅತಿ ಮುದ್ದು ಮಕ್ಕಳೇ, ಅತಿ ಪ್ರಿಯವಾದಂಥ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಮೋಸ್ಟ್ ಬೆಲ್ವೆಡ್ ಸುಖಧಾಮ್ಕೋ ಯಾದ್ ಕರೋ. ಒಂದು ಅತಿ ಪ್ರಿಯವಾದ ನನ್ನನ್ನು ನೆನಪು ಮಾಡಿರಿ. ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ ಅತಿ ಪ್ರಿಯವಾದ ಒಂದು ಸುಖಧಾಮವನ್ನು ನೆನಪು ಮಾಡಿ. ಯಹ ಬಿ ತುಮ್ ಅಬ್ ಜಾನ್ತೆ ಹೋ ದುನಿಯಾ ಮೇ ಕೋಯಿ ಕೋ ಪತಾ ನಹಿ. ಬಾಬಾ ಹೇಳ್ತಾ ಇದ್ರೆ ಇದನ್ನೂ ಸಹ ನೀವು ಮಕ್ಕಳು ಈಗ ತಿಳ್ಕೊಂಡಿದ್ದೀರಿ, ಜಗತ್ತಿನಲ್ಲಿ ಇದು ಯಾರಿಗೂ ಗೊತ್ತಿಲ್ಲ. ಯಹ ತೋ ಅಬ್ ಹೇ ಅತಿ ದುಃಖಧಾಮ್. ಮನುಷ್ಯ ತ್ರಾಹಿ ತ್ರಾಹಿ ಕರ್ತೆ ರಾತೆ ಹೇ, ಏಕದೋಕು ಮಾರ್ತೆ ರಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ಬಹಳಷ್ಟು ಏನಾಗಿದೆ, ದುಃಖಧಾಮ ಆಗಿದೆ. ಮನುಷ್ಯರು ತ್ರಾಹಿ ತ್ರಾಹಿ ಅಂತ ಪರಸ್ಪರ ದುಃಖಿತರಾಗ್ತಾ ಒಬ್ರಿಗೊಬ್ರಿಗೆ ಹೊಡೆದಾಡ್ತಾ ಜಗಳಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಫಿರ್ ಕಾತೆ ಹೇ ಭಗವಾನ್ ರಕ್ಷಾ ಕರೋ, ಯಹ ಜರೂರ್ ಮುಖ ಸೆ ನಿಕ್ಲೇಗ. ಬಾಬಾ ಹೇಳ್ತಿದ್ರೆ ನಂತರ ಹೇಳ್ತಾರೆ ಭಗವಂತ ನನ್ನನ್ನು ರಕ್ಷಣೆ ಮಾಡು. ಈ ಮಾತಂತೂ ಅವಶ್ಯವಾಗಿ ಅವ್ರ ಬಾಯಿಂದ ಬರ್ತದೆ. ಬಾಪ್ ತೋ ಲಿಬ್ರೇಟರ್ ಹೇ, ಯಾಕೆಂದರೆ ಬಾಬಾ ಅಂತೂ ಮುಕ್ತಿದಾತ ಆಗಿದ್ದಾರೆ. ತುಮ್ ಜಾನ್ತೆ ಹೋ ಬಾಪ್ ಆಯೆ ಹೇ ತುಮ್ ಬಚ್ಚೋं को इन पर्टिकुलर और सबको इन जनरल ಸುಖಧಾಮ್ ಮೇ ಲೇ ಚಲ್ನೆ ಕೆ ಲಿಯೆ. ಬಾಬಾ ತಿಳಿಸ್ತಾ ಇದ್ದಾರೆ ನಿಮಗೆ ಮಕ್ಕಳಿಗೆ ಗೊತ್ತು, ಬಾಬಾ ಬಂದಿರುವುದೇ ಮಕ್ಕಳನ್ನು ನಿರ್ದಿಷ್ಟವಾಗಿ ಮತ್ತು ಎಲ್ಲರನ್ನೂ ಜನರಲ್ಲಾಗಿ ಎಲ್ಲರನ್ನೂ ಸುಖಧಾಮಕ್ಕೆ ಕರ್ಕೊಂಡು ಹೋಗುವುದಕ್ಕೋಸ್ಕರ. ತುಮ್ ಬಚ್ಚೋ ಮೇ ಬಿ ನಂಬರ್ ವಾರ್ ಹೇ ಜಿನ್ಕೋ ಯಹ ನಶಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದೀರಿ. ನಶೆ, ಈ ನಶೆ ಉಳ್ಳಂಥ ಮಕ್ಕಳು ನಂಬರ್ ವಾರ್ ಇದ್ದೀರಿ. ಯಹ ಪಢಾಯಿ ಕೋಯಿ ಕಮ್ ನಹಿ ಪಢಾತೆ ಬಿ ದೇಖೋ ಕಿಸ್ಕೋ ಹೇ. ಬಾಬಾ ಹೇಳ್ತಿದ್ರೆ ಈ ಶಿಕ್ಷಣ ಏನು ಕಡಿಮೆ ಅಲ್ಲ ಅಂತಿದ್ದಾರೆ. ಇನ್ನು ಓದಿಸುವುದು ನೋಡ್ರಿ ಯಾರಿಗೆ ಓದಿಸ್ತಾ ಇದ್ದಾರೆ. ಅಜ್ಜಾಮಿಲ್ ಜೈಸಿ ಪಾಪಾತ್ಮೋं को पढ़ाकर ಸ್ವರ್ಗ ಕಾ ಮಾಲಿಕ್ ಬನಾ ದೇತೆ ಹೇ. ಅಜ್ಜಾಮಿಲನಂತಹ ಪಾಪಾತ್ಮರಿಗೂ ಓದಿಸಿ ಸ್ವರ್ಗದ ಮಾಲೀಕರನ್ನಾಗಿ ಬಾಬಾ ಮಾಡ್ತಾರೆ. ತಮೋ ಪ್ರಧಾನ್ ತೋ ಸಬ್ ಹೇ, ಉನ್ಕೋ ಸತೋ ಪ್ರಧಾನ್ ದುನಿಯಾ ಮೇ ಲೇ ಜಾನಾ ಪಡ್ತಾ ಹೇ.
ಬಾಬಾ ಹೇಳ್ತಾ ಇದ್ರೆ ಎಲ್ಲರೂ ತಮೋ ಪ್ರಧಾನರಿದ್ದಾರೆ, ಅವ್ರನ್ನ ಸತೋ ಪ್ರಧಾನ ಜಗತ್ತಿಗೆ ಕರ್ಕೊಂಡು ಹೋಗಬೇಕಾಗ್ತದೆ. ಬಚ್ಚೋಂಕು ಬಾರ್ ಬಾರ್ ಸಮझाते हैं कि यह ದೈವಿ ಗುಣ ಧಾರಣ करने हैं. ಬಾಬಾ ಮಕ್ಕಳಿಗೆ ಬಾರಿ ಬಾರಿ ತಿಳಿಸ್ಕೊಡ್ತಾರೆ, ಮಕ್ಕಳೇ ಇಲ್ಲಿ ದೈವಿ ಗುಣಗಳನ್ನ ಧಾರಣೆ ಮಾಡಬೇಕಾಗಿದೆ. ಯಹ ತುಮಕೋ ಏಮ್ ಆಬ್ಜೆಕ್ಟ್ ಬುದ್ಧಿ ಮೇ ಹೇ. ಇಲ್ಲಿ ನಿಮಗೆ ಗುರಿ ಉದ್ದೇಶ ನಿಮ್ಮ ಬುದ್ಧಿಯಲ್ಲಿದೆ. ಯಹ ಪವಿತ್ರತಾಕ್ಕೆ ಮ್ಯಾನರ್ಸ್ ಅವ್ರ ಕೊಯ್ ನಹಿ ಸಿಕ್ಕಾತೆ. ಬಾಬಾ ಹೇಳ್ತಾ ಇದ್ದಾರೆ, ಈ ಪವಿತ್ರತೆಯ ಒಂದು ನಡವಳಿಕೆಯನ್ನು ಯಾರೂ ಕಲಿಸುವುದಕ್ಕೆ ಸಾಧ್ಯ ಇಲ್ಲ. ಸನ್ಯಾಸಿ ತೋ ಘರ್ ಬಾರ್ छुड़वाते हैं, यह बाप कहते हैं तुमको घर बार नहीं छोड़ना है, तुमको तो इस पुरानी दुनिया को छोड़ना है. ಬಾಬಾ ಹೇಳ್ತಿದ್ರೆ ಸನ್ಯಾಸಿಗಳಂತೂ ಮನೆಯನ್ನು ಮಕ್ಕಳನ್ನ ಬಿಡಿಸ್ಬಿಡ್ತಾರೆ. ಆದರೆ ಇಲ್ಲಿ ಬಾಬಾ ಹೇಳ್ತಿದ್ರೆ, ಮಕ್ಕಳೇ ನೀವು ಮನೆಯನ್ನೇನು ಬಿಡಬೇಕಾಗಿಲ್ಲ, ಆದರೆ ನೀವು ಈ ಹಳೆಯ ಜಗತ್ತನ್ನೇ ಈ ಬುದ್ಧಿಯಿಂದ ಮರಿಬೇಕಾಗಿದೆ, ಅಥವಾ ಈ ಹಳೆಯ ಜಗತ್ತನ್ನೇ ಬಿಡಬೇಕಾಗಿದೆ. ವಾಹ ಹೇ ಹದ್ ಕಾ ಸನ್ಯಾಸ, ಯಹ ಹೇ ಬೇಹದ್ ಕಾ ಸನ್ಯಾಸ. ಬಾಬಾ ಹೇಳ್ತಾ ಇದ್ರೆ ಅವ್ರದ್ದು ಹದ್ದಿನ ಸನ್ಯಾಸ, ಇದು ನಿಮ್ಮದು ಬೇಹದ್ದಿನ ಸನ್ಯಾಸ. ಉನ್ ಸನ್ಯಾಸಿयों को भी कितना मान मिलता है, ಸಾಧು ಸಮಾಜ್ ಗೌರ್ಮೆಂಟ್ ಕೋ ಭಿ ಮತ್ ದೇತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಆ ಸನ್ಯಾಸಿಗಳಿಗೂ ಇಷ್ಟೆಲ್ಲ ಮಾನ್ಯತೆ ಸಿಗ್ತದೆ. ಇವತ್ತು ಸಾಧು ಸಮಾಜ ಗೌರ್ಮೆಂಟ್ಗೂ ಸಹ ಸಲಹೆಯನ್ನು ಕೊಡ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಆಗೆ ಚಲ್ಕರ್ ಯಹ ಸನ್ಯಾಸಿ ಆದಿ ಭಿ ತುಮ್ ಮಾತಾओं के चरणों में गिरेंगे. माताओं बिगर उन्हों का उद्धार नहीं हो सकता क्योंकि तुम नॉलेज देते हो. ಬಾಬಾ ಹೇಳ್ತಿದ್ರೆ ಮುಂದೆ ಹೋದ ಹಾಗೆ ಈ ಸನ್ಯಾಸಿಗಳು ನೀವು ಮಾತೆಯರ ಚರಣದಲ್ಲಿ ನಮಸ್ಕರಿಸ್ತಾರೆ, ಚರಣಗಳಿಗೆ ಬೀಳ್ತಾರೆ ಅಂತಾರೆ ಬಾಬಾ. ಯಾಕೆಂದರೆ ನೀವು ಮಾತೆಯರ ವಿನಃ ಯಾರ ಉದ್ಧಾರವೂ ಆಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಎಲ್ಲರಿಗೂ ಜ್ಞಾನವನ್ನು ಕೊಡ್ತೀರಿ. ಬಾಕಿ ಚರಣೊಮ್ಮೆ ಗಿರ್ನೆಕಿ ಬಾತ್ ನಹಿ ಹೇ. ಬಾಕಿ ಸ್ಥೂಲವಾಗಿ ಚರಣಗಳಿಗೆ ನಮಸ್ಕರಿಸುವಂತಹ, ಚರಣಗಳಿಗೆ ಬೀಳುವಂತಹ ಮಾತಿಲ್ಲ ಅಂತಿದ್ದಾರೆ ಬಾಬಾ. ಹಾ ಕೋಯಿ ನಮಸ್ತೆ ವ ರಾಮ್ ರಾಮ್ ಕರ್ತೆ ಹೇ ತೋ ರೆಸ್ಪಾಂಡ್ ತೋ ದೇನಾ ಹೋತಾ ಹೇ. ಬಾಬಾ ಹೇಳ್ತಾ ಇದ್ರೆ, ಒಂದು ವೇಳೆ ಯಾರಾದರೂ ನಮಸ್ತೆ ಅಂದರು, ರಾಮ ಅಂದರು ಅಂದರೆ ಅದಕ್ಕೆ ರೆಸ್ಪಾಂಡ್ ಅಂತೂ ಕೊಡಲೇಬೇಕಾಗ್ತದೆ. ಬಾಬಾ ಭಿ ಕಹತೆ ಹೇ ಬಚ್ಚೆ ನಮಸ್ತೆ, ಮೇ ತುಮ್ ಬಚ್ಚೋಂ ಕೋ ಅಪ್ನೆ ಸೇ ಭಿ ಊಂಚಾ ಬನಾತಾ ಹೋ. ಬಾಬಾನು ಹೇಳ್ತಾರೆ ಮಕ್ಕಳೇ ನಮಸ್ತೆ ಅಂತ. ಯಾಕೆಂದರೆ ಬಾಬಾ ಹೇಳ್ತಿದ್ರೆ, ಮಕ್ಕಳೇ ನಾನು ನಿಮ್ಮನ್ನು ನನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡ್ತೀನಿ. तुमको ब्रह्मांड और सृष्टि दोनों का मालिक बनाता हूँ और मैं वानप्रस्थ में चला जाता हूँ. ಬಾಬಾ ಹೇಳ್ತಿದ್ರೆ ಬಾಬಾ ಬ್ರಹ್ಮಾಂಡಕ್ಕೆ ಮಾಲೀಕ, ಆದರೆ ಬಾಬಾ ಹೇಳ್ತಿದ್ರೆ ನಾನು ನಿಮ್ಮನ್ನು ನನಗಿಂತಲೂ ಶ್ರೇಷ್ಠ ಮಾಡ್ತೀನಿ. ನೀವು ಬ್ರಹ್ಮಾಂಡಕ್ಕೆ ಮತ್ತು ಸೃಷ್ಟಿಗೆ ಎರಡಕ್ಕೂ ನಾನು ಮಾಲೀಕರನ್ನಾಗಿ ಮಾಡ್ತೀನಿ. ಆಮೇಲೆ ನಾನು ವಾನಪ್ರಸ್ಥಕ್ಕೆ ಹೋಗ್ಬಿಡ್ತೀನಿ ಅಂತಾರೆ ಬಾಬಾ. ಪರಂತು ತುಮ್ಹೆ ಶ್ರೀಮತ್ ಪರ್ ಭಿ ಚಲ್ನಾ ಪಡೆ. ಆದರೆ ಮಕ್ಕಳೇ ಈಗ ನೀವು ಶ್ರೀಮತದಂತೂ ನಡಿಬೇಕು. ಇಸ್ ಪುರಾನಿ ದುನಿಯಾಸೆ ಮುಖ ಮೋಡ್ನಾ ಪಡೆ. ಈಗ ಈ ಹಳೆಯ ಜಗತ್ತಿನೊಂದಿಗೆ ಮುಖವನ್ನು ತಿರುಗಿಸ್ಬೇಕು ಅಂತಿದ್ದಾರೆ ಬಾಬಾ. ರಾಮ್ ರಾವಣ್ और सीता का खिलौना है ना, सीता रावण को पीट कर देती है, राम को मुँह कर देती है. ಬಾಬಾ ಹೇಳ್ತಿದ್ರೆ ರಾಮ ರಾವಣ ಮತ್ತು ಸೀತೆಯ ಆಟಿಕೆ ಇದೆ ಅಲ್ವಾ ಅಂತಾರೆ ಬಾಬಾ. ಸೀತಾ ರಾವಣನಿಗೆ ಬೆನ್ನು ಮಾಡ್ತಾಳೆ, ರಾಮನಿಗೆ ಮುಖವನ್ನು ಮಾಡ್ತಾಳೆ, ಅಥವಾ ರಾಮನ ಕಡೆಗೆ ಮುಖವನ್ನು ತಿರುಗಿಸ್ತಾಳೆ. श्री कृष्ण का भी चित्र है, नरक को लात मार रहा है और ಸ್ವರ್ಗ का ಗೋಲಾ हाथ में है. ಅದೇ ರೀತಿ ಶ್ರೀಕೃಷ್ಣಂದು ಚಿತ್ರ ಇದೆ ಅಂತಿದ್ದಾರೆ ಬಾಬಾ. ನರಕವನ್ನು ಶ್ರೀಕೃಷ್ಣ ಕಾಲಿಂದ ಒದಿತಾ ಇದ್ದಾನೆ, ಸ್ವರ್ಗದ ಗೋಳ ಅವನ ಕೈಯಲ್ಲಿದೆ. ಬಾಪ್ ಬಹುತ್ ಅಚ್ಚಿ ರೀತಿ ಸಮझाते हैं परंतु ವಿರ್ಲಾ ವ್ಯಾಪಾರಿ ಯಹ ವ್ಯಾಪಾರ ಕರೆ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನಾನಂತೂ ಬಹಳಷ್ಟು ಚೆನ್ನಾಗಿ ನಿಮಗೆ ತಿಳಿಸ್ಕೊಡ್ತೀನಿ, ಆದರೆ ಈ ವ್ಯಾಪಾರವನ್ನು ಮಾಡುವಂಥವರು ವಿರಳ. ಬಾಪ್ಗೂ ಅಪ್ನಾ ಪುರಾಣ ತನ್ ಮನ್ ಧನ್ ದೇ ನಯಾಲೆ, ಯಹ ಬಡಾ ಫಸ್ಟ್ ಕ್ಲಾಸ್ ಇನ್ಶೂರೆನ್ಸ್ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ, ತಂದೆಗೆ ನೀವು ನಿಮ್ಮ ಹಳೆಯ ತನು ಮನ ಧನವನ್ನು ಕೊಟ್ಟು ಹೊಸದನ್ನು ತೆಗೆದುಕೊಳ್ಳ್ರಿ ಅಂತಾರೆ. ಇದು ಎಲ್ಲಕ್ಕಿಂತಲೂ ದೊಡ್ಡದಾದಂಥ ಫಸ್ಟ್ ಕ್ಲಾಸ್ ಇನ್ಶೂರೆನ್ಸ್, ವಿಮೆ ಆಗಿದೆ ಅಂತಾರೆ ಬಾಬಾ. बाप कहते हैं तुम अपनी आत्मा पवित्र बनाएंगे तो फिर शरीर भी पवित्र मिलेगा. ಬಾಬಾ ಹೇಳ್ತಾ ಇದ್ದಾರೆ ಈಗ ನೀವು ನಿಮ್ಮ ಆತ್ಮವನ್ನು ಪವಿತ್ರ ಮಾಡಿಕೊಂಡ್ರಿ ಅಂದರೆ ನಂತರ ಶರೀರವು ಪವಿತ್ರವಾದದ್ದು ಸಿಗ್ತದೆ. फिर तुम स्वर्ग की राजाई करेंगे इसलिए इनको सौदागर जादूगर कहते हैं.
ನಂತರ ನೀವು ಸ್ವರ್ಗದ ರಾಜ್ಯವನ್ನು ಮಾಡ್ತೀರಿ. ಅದಕ್ಕೋಸ್ಕರ ಬಾಬನಿಗೆ ಸೌದಾಗರ್, ಜಾದೂಗರ್, ರತ್ನಾಗರ್ ಅಂತೆಲ್ಲ ಮಹಿಮೆ ಮಾಡ್ತಾರೆ. ಪತಿತ್ ಕೋ ಪಾವನ್ ಬನಾನಾ ಯಹ ಈಶ್ವರ್ಯ ಜಾದೂಗರಿ ಕಹೆಂಗೆನಾ. ಬಾಬಾ ಹೇಳ್ತಿದ್ರೆ ಪತಿತರನ್ನು ಪಾವನ ಮಾಡೋದು ಅಂದರೆ ಇದಕ್ಕೆ ಈಶ್ವರ್ಯ ಜಾದೂಗರಿ ಅಂತ ಹೇಳಲಾಗ್ತದಲ್ವಾ. बाप कहते हैं नर्कवासियों को स्वर्गवासी बनावो, कैसा फर्स्ट क्लास जादू है. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಿ, ಇದು ಎಷ್ಟು ಫಸ್ಟ್ ಕ್ಲಾಸ್ ಆದಂತಹ ಜಾದೂ ಆಗಿದೆ. ಇಸ್ಮೆ ಪ್ರಾಪ್ತಿ ಬಹುತ್ ಹೇ, ಇದರಲ್ಲಿ ಪ್ರಾಪ್ತಿ ಬಹಳಷ್ಟಿದೆ ಅಂತಿದ್ದಾರೆ ಬಾಬಾ. ಬಾಪ್ ಕಹತೆ ಹೇ ರಾಜಾओं का ರಾಜಾ ಬನೋ, ಫಾಲೋ ಕರೋ. ಬಾಪ್ ಬೇಟೆ ಹೇನ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ರಾಜರಾಗಿ ತಂದೆಯನ್ನು ಫಾಲೋ ಮಾಡಿ ಅಂತಿದ್ದಾರೆ ಬಾಬಾ. ಬಾಪ್ ಬೇಟೆ ಹೇನ, ಯಾಕೆಂದರೆ ಬಾಬಾ ಅಂತೂ ಕುತ್ಕೊಂಡಿದ್ದಾರಲ್ವಾ. ಯಹ ಅದರ್ ಕುಮಾರ್ ಹೇ, ಮಮ್ಮ ಕುವಾರಿ ಕನ್ಯಾ ಹೇ. ಬಾಬಾ ಹೇಳ್ತಿದ್ರೆ ಬ್ರಹ್ಮ ಬಾಬಾ ಅಥವಾ ಇವರು ಅದರ್ ಕುಮಾರ್ ಆಗಿದ್ದಾರೆ, ಮಮ್ಮರವರು ಕುಮಾರಿ ಕನ್ಯೆ ಆಗಿದ್ದಾರೆ. ತೋ ಫಾಲೋ ಕರ್ನಾ ಬಡೆ, ನಿಮ್ಮ ಮುಂದೆ ಎಕ್ಸಾಂಪಲ್ ಉದಾಹರಣೆಯಾಗಿ ಇಬ್ಬರು ಇದ್ದಾರಂದಮೇಲೆ ನೀವು ಅವರನ್ನು ಅನುಕರಣೆ ಮಾಡಬೇಕಾಗಿದೆ. ವರ್ಷ ಬಾಪ್ಸೆ ಮಿಲ್ನಾ ಹೇ, ಆದರೆ ಆಸ್ತಿ ನಿಮಗೆ ತಂದೆಯಿಂದ ಸಿಗುವಂಥದ್ದಿದೆ. तुम कहेंगे हम भाई बहन बाप से वर्षा लेते हैं, वर्षे तो लौकिक रीति बहन को वर्षा नहीं मिलता है, भाई को वर्षा मिलता है. यह तो तुम सबको मिलना है क्योंकि तुम सब आत्माएं हो ना. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನೀವು ಹೇಳ್ತೀರಿ ನಾವು ಸೋದರ ಸೋದರಿಯರು ತಂದೆಯಿಂದ ಆಸ್ತಿನ ಪಡ್ಕೊಳ್ತೀವಿ ಅಂತ. ಹಾಗೆ ನೋಡಿದ್ರೆ ಮೊದಲು ಲೌಕಿಕ ರೀತಿಯಿಂದ ನೋಡಿದರೆ ಮೊದಲು ಸೋದರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಸಿಗ್ತಿರ್ಲಿಲ್ಲ, ಸೋದರನಿಗೆ ಮಾತ್ರ ಆಸ್ತಿ ಸಿಗ್ತಿತ್ತು. ಆದರೆ ಬಾಬಾ ಹೇಳ್ತಾ ಇದ್ರೆ ನಿಮಗೀಗ ಎಲ್ಲರಿಗೂ ಸಿಗ್ತದೆ ಅಂತಾರೆ ಬಾಬಾ, ಯಾಕೆಂದರೆ ನೀವೆಲ್ಲರೂ ಆತ್ಮಗಳಾಗಿದ್ದೀರಿ. ಬಾಪ್ ಕಹತೆ ಹೇ ತುಮ್ ಸಬ್ಕೋ ಮೇರೆ ಪಾಸ್ ಆನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವೆಲ್ಲರೂ ನನ್ನ ಬಳಿ ಬರಬೇಕಾಗಿದೆ. ಫಿರ್ ತೋ ಯಹ ಬಾಯಿ ಬಹನ್ ಕಾ ನಾತಾ ಬಿ ಟೂಟ್ ಜಾಯೇಗಾ. ಯಾವಾಗ ನಾವು ಬಾಬನ ಬಳಿ ಹೋಗ್ಬಿಡ್ತೀವೋ ಆವಾಗ ಸೋದರ ಸೋದರಿ ಅನ್ನುವಂತಹ ಮಾತು, ಆ ಒಂದು ಸಂಬಂಧನೂ ಹೋಗ್ಬಿಡ್ತದೆ. ಯಾಕೆಂದರೆ ಕೇವಲ ನಾವು ಬಾಬನ ಬಳಿ ಆತ್ಮಗಳು ಮಾತ್ರ ಇರ್ತೇವೆ. ವಹ ಹೇ ಬಾಪ್ ಅವ್ರ ಬಚ್ಚೋं का ನಾತಾ ನಿರ್ವಾಣ ಧಾಮ್ ಮೇ, ಇಸ್ಲಿಯೇ ಕಹತೆ ಹೇ ವಿ ಆರ್ ಆಲ್ ಬ್ರದರ್ಸ್. ಬಾಬಾ ಹೇಳ್ತಾ ಇದ್ರೆ ತಂದೆ ಮತ್ತು ಮಕ್ಕಳ ಸಂಬಂಧ ಅಲ್ಲಿ ಇರ್ತದೆ ನಿರ್ವಾಣ ಧಾಮದಲ್ಲಿ. ಅದಕ್ಕೋಸ್ಕರ ಹೇಳಲಾಗ್ತದೆ ನಾವೆಲ್ಲರೂ ಸೋದರರು ಅಂತ. ಅಗರ್ ಈಶ್ವರ್ ಕ ಸರ್ವ್ಯಾಪಿ ಕಹೆ ತೋ ಫಿರ್ ಫಾದರ್ಹುಡ್ ಉಚ್ಚಾತಾ ಹೇ. ಬಾಬಾ ಹೇಳ್ತಿದ್ರೆ ಒಂದು ವೇಳೆ ಈಶ್ವರನಿಗೆ ಸರ್ವವ್ಯಾಪಿ ಅಂತ ಹೇಳಿದರೆ ಎಲ್ಲರೂ ತಂದೆ ಆಗಿಬಿಡ್ತಾರೆ. ಇಸ್ ಸರ್ವವ್ಯಾಪಿಗೆ ಜ್ಞಾನೇ ಕಿತ್ನಾ ನುಕ್ಸಾನ್ ಕಿಯಾ ಹೇ. ಬಾಬಾ ಹೇಳ್ತಿದ್ರೆ ಈ ಸರ್ವವ್ಯಾಪಿಯ ಜ್ಞಾನ ಎಷ್ಟೆಲ್ಲ ಹಾನಿ ಮಾಡಿದೆ. ಅಬ್ ತುಮ್ ಬಚ್ಚೋ ಪಾಸ್ ಬಾಪ್ ಕಿ ಯಾದ್ ಹೇ, ಬಾಪ್ ಕೋ ಯಾದ್ ಕರ್ನೆ ಮೇ ಹಿ ಮೆಹನತ್ ಜಾಸ್ತಿ ಹೇ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಮಕ್ಕಳ ಬಳಿ ಈಗ ತಂದೆಯ ನೆನಪಿದೆ, ತಂದೆಯ ನೆನಪು ಮಾಡುವುದರಲ್ಲೇ ಪರಿಶ್ರಮ ಜಾಸ್ತಿ ಇರುವುದು. ಐಸೆ ಬಿ ನಹಿ ಕಿ ತುಮ್ಕೋ ಕೋಯಿ ನೆಷ್ಟಾಮೆ ಬಿಟ್ಟಾಯೇ, ತುಮ್ಕೋ ತೋ ಲಕ್ಷ್ಯ ಮಿಲಾ ಹುವಾ ಹೇ, ಯಹ ತೋ ತುಮ್ ಮುರ್ಲಿ ಸಿರ್ಫ್ ಬೈಟ್ ಸುನಾತೆ ಹೋ. ಬಾಬಾ ಹೇಳ್ತಿದ್ರೆ ಈ ರೀತಿಯೆಲ್ಲ ನಿಮಗೆ ಯಾರಾದರೂ ಕುತ್ಕೊಂಡು ಯೋಗವನ್ನು ಮಾಡಿಸ್ಬೇಕು ಅಂತಲ್ಲ, ನಿಮಗಂತೂ ಲಕ್ಷ್ಯ ಸಿಕ್ಕಿದೆ. ಆದರೆ ನೀವು ಇಲ್ಲಿ ಕೇವಲ ಮುರುಳಿಯನ್ನು ಕುತ್ಕೊಂಡು ತಿಳಿಸ್ತೀರಿ. ಯೋಗ ತೋ ತುಮ್ಹಾರ ಸದೈವ್ ರಹತಾ ಹೇ, ಆದರೆ ಯೋಗ ಅಂತೂ ನಿಮ್ಮದು ಸದಾ ಇರ್ತದೆ. ಮುರಳಿ ಸುನಾ ಫಿರ್ ಚಲ್ತೆ ಫಿರ್ತೆ ಯಾದ್ ಮೇ ರಹನಾ ಹೇ. ಬಾಬಾ ಹೇಳ್ತಿದ್ರೆ ಮುರುಳಿಯನ್ನು ಕೇಳಿದರೆ ನಂತರ ನಡೀತಾ ತಿರುಗ್ತಾ ಪ್ರತಿಯೊಂದು ಕಾರ್ಯ ವ್ಯವಹಾರ ಮಾಡ್ತಾ ತಂದೆಯ ನೆನಪಿನಲ್ಲಿರಬೇಕು. ಹಮ್ ಯಾತ್ರಾ ಪರ್ ಜಾ ರಹೆ ಹೇ. ಬಾಬಾ ಹೇಳ್ತಾ ಇದ್ರೆ ನಾವು ಕಾರ್ಯ ವ್ಯವಹಾರ ಮಾಡ್ತಾ ಇದ್ರು ಯಾತ್ರೆಗೆ ಹೋಗ್ತಾ ಇದ್ದೀವಿ. ಜಿತ್ನಾ ಹೋ ಸಕೆ ಯಾದ್ ಮೇ ರಹನಾ ಹೇ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪಲ್ಲಿರಬೇಕು. 8 ಗಂಟೆ ಸರ್ವಿಸ್ ಕರೋ ವಹ ಭಿ ಛೂಟ್ ಹೇ, ಬಾಕಿ ಟೈಮ್ ದೇನಾ ಹೇ. ಮೂಲ ಬಾತ್ ಹೈ ಹಿ ಪವಿತ್ರತಾಗೆ. ಬಾಬಾ ಹೇಳ್ತಾ ಇದ್ರೆ ಬಲೆ 8 ಗಂಟೆ ಸೇವೆ ಮಾಡಿರಿ. ಬಾಬಾ ಹೇಳ್ತಿದ್ರೆ ಅದು ನಿಮಗೆ ಪರ್ಮಿಷನ್ ಇದೆ, ಬಾಕಿ ಟೈಮ್ ಅಂತೂ ಇಲ್ಲಿ ಕೊಡಬೇಕು ಅಂತಾರೆ ಬಾಬಾ. ಆದರೆ ಮುಖ್ಯವಾದಂಥ ಮಾತು ಪವಿತ್ರತೆಯ ಮಾತು. ತುಮ್ ಜಾನ್ತೆ ಹೋ ಯಹ ಹೈ ಕಾಂಟೋं का ಫಾರೆಸ್ಟ್, ಏಕ್ ದೋ ಕೋ ಕಾಂಟ ಲಗಾತೆ ರಹತೆ ಹೇ. ಬಾಬಾ ಹೇಳ್ತಿದ್ರೆ ಮಕ್ಕಳೇ ಇದು ಮುಳ್ಳಿನ ಕಾಡಾಗಿದೆ, ಇಲ್ಲಿ ಪರಸ್ಪರ ಒಬ್ರಿಗೊಬ್ರಿಗೆ ಮುಳ್ಳು ಚುಚ್ತಾ ಇರ್ತಾರೆ, ಅರ್ಥಾತ್ ಪರಸ್ಪರ ಒಬ್ಬರಿಗೊಬ್ಬರಿಗೆ ದುಃಖವನ್ನು ಕೊಡ್ತಾ ಇರ್ತಾರೆ. ಅಬ್ಬ ಬಾಪ್ ಕಹತೆ ಹೇ ಶ್ರೀಮತ್ ಪರ್ ಚಲೋ. ಆದರೆ ಈಗ ತಂದೆ ಹೇಳ್ತಾ ಇದ್ದಾರೆ ಮಕ್ಕಳೇ ಶ್ರೀಮತದನುಸಾರ ನಡೀರಿ. ಶಿವ ಬಾಬಾ ಭಿ ಬಾತ್ ಕರ್ತೆ ಹೇ, ಬ್ರಹ್ಮ ಭಿ ಬಾತ್ ಕರ್ತೆ ಹೇ, ಪರಂತು ತುಮ್ ಜಾನ್ತೆ ಹೋ ಶಿವ ಬಾಬಾ ಹಮ್ಕೋ ಪಡಾತೆ ಹೇ
ತುಮ್ ಸ್ಟೂಡೆಂಟ್ಸು. ಬಾಬಾ ಹೇಳ್ತಾಯಿದ್ರೆ ಶಿವಬಾಬಾ ಮಾತನಾಡ್ತಾ ಇದ್ದಾರೆ, ಜೊತೆಗೆ ಬ್ರಹ್ಮ ಬಾಬಾರವರು ಮಾತನಾಡ್ತಾರೆ. ಆದರೆ ನಮಗೆ ಗೊತ್ತು ಶಿವಬಾಬಾ ನಮಗೆ ಓದಿಸ್ತಾ ಇದ್ದಾರೆ. ಬಾಬಾ ಹೇಳ್ತಾಯಿದ್ರೆ ನೀವೆಲ್ಲ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಾಗಿದ್ದೀರಿ. ತುಮ್ ಕಹತೆ ಹೋ ವಹ ಹಮಾರಾ ಬಾಪ್ ಭಿ ಹೇ, ಟೀಚರ್ ಅವ್ರ ಸದ್ಗುರು ಭಿ ಹೇ. ನಮಗೆ ಗೊತ್ತು ಶಿವಬಾಬಾ ನಮಗೆ ತಂದೆನೂ ಹೌದು, ಶಿಕ್ಷಕ ಮತ್ತು ಸದ್ಗುರುವೂ ಹೌದು. ಗ್ಯಾರಂಟಿ ಕರ್ತೆ ಹೇ ತುಮಕೋ ವಾಪಸ್ ಲೇ ಜಾऊंगा. ಬಾಬಾ ನಮಗೆ ಗ್ಯಾರಂಟಿ ಕೊಡ್ತಾರೆ, ಮಕ್ಕಳೇ ನಾನು ನಿಮ್ಮನ್ನು ವಾಪಸ್ಸು ಕರ್ಕೊಂಡು ಹೋಗ್ತೀನಿ. ಐಸೆ ಕೋಯಿ ಗ್ಯಾರಂಟಿ ಕರ್ ನ ಸಕೆ. ಇಂತಹ ಒಂದು ಗ್ಯಾರಂಟಿಯನ್ನು ಬೇರೆ ಯಾರೂ ಮಾಡೋದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಹ ಬಾಪಿ ಕಹತೆ ಹೇ ಗಾಡ್ ಫಾದರ್ ಹಿ ಸುಖ ದೇನೆ ವಾಲಾ ಧರ್ಮ ಸುಖ ದೇನೆ ವಾಲಾ ಧರ್ಮ ಸ್ಥಾಪನ ಕರ್ತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಗಾಡ್ ಫಾದರೇ ಸುಖವನ್ನು ಕೊಡುವಂಥ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಉಸ್ ಬಾಪ್ಕೋ ಕೋಯಿ ಜಾನ್ತೆ ನಹಿ ಹೇ. ಆದರೆ ಆ ತಂದೆಯನ್ನು ಯಾರೂ ಅರಿತುಕೊಂಡಿಲ್ಲ. ಅಗರ್ ಬಾಪ್ಕೋ ಜಾನೆ ತೋ ಬಾಪ್ಕಿ ಪ್ರಾಪರ್ಟಿ ಕೋ ಭಿ ಜಾನ್ ಜಾಯೆ. ಒಂದು ವೇಳೆ ತಂದೆಯನ್ನು ಅರ್ತಿದ್ರೆ ತಂದೆ ಕೊಡುವಂಥ ಆಸ್ತಿಯನ್ನು ಸಹ ಅರಿತುಕೊಳ್ತಾ ಇದ್ರು, ಅಥವಾ ತಂದೆಯಲ್ಲಿರುವಂಥ ಆಸ್ತಿನೂ ಅರಿತುಕೊಳ್ತಾ ಇದ್ರು. ಅಚ್ಚಾ ಮೀಠೆ ಮೀಠೆ सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणेಗೋಸ್ಕರ मुख्य सारा एम आमचक को सदा सामने रख दैवी गुण धारण करने हैं. ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿಟ್ಟುಕೊಂಡು ಸದಾ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. सतो प्रधान दुनिया में चलने के लिए पवित्रता के मैनर्स अपनाने हैं. ಸತೋ ಪ್ರಧಾನ ಜಗತ್ತಿಗೆ ಹೋಗಲು ಪವಿತ್ರತೆಯ ನಡತೆಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಿ. ಬುದ್ಧಿ ಸೆ ಬೇಹದ್ ಕಾ ಸನ್ಯಾಸ ಕರ್ನಾ ಹೇ. ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸವನ್ನು ಮಾಡಿ. सेकेंड पॉइंट, मोस्ट बिलवेड बाप को और अपने सुखधाम को याद करना है. ಅತ್ಯಂತ ಪ್ರಿಯವಾದಂಥ ತಂದೆಯನ್ನು ಮತ್ತು ಸುಖಧಾಮವನ್ನು ನೆನಪು ಮಾಡಿ. ಇಸ್ ದುಃಖಧಾಮ ಸೆ ಬುದ್ಧಿ ಕಾ ಯೋಗ ನಿಕಾಲ್ ದೇನಾ ಹೇ. ಈ ದುಃಖಧಾಮದಿಂದ ಬುದ್ಧಿಯ ಯೋಗವನ್ನು ತೆಗೆದು ಬಿಡಿ. वरदान, सर्व के गुण देखने व संतुष्ट करने की उत्कंठा द्वारा सदा एक रस उत्साह में रहने वाले गुणमूर्त भव. ಸರ್ವರ ಗುಣಗಳನ್ನು ನೋಡುತ್ತಾ ಸಂತುಷ್ಟ ಮಾಡುವಂತಹ ಉತ್ಕಂಠತೆಯ ಮೂಲಕ ಸದಾ ಏಕರಸ ಉತ್ಸಾಹದಲ್ಲಿ ಇರುವಂತಹ ಗುಣಮೂರ್ತಿಗಳಾಗಿ. ಇದರ ವಿವರಣೆ, सदा एक रस उमंग उत्साह में रहने के लिए जो भी संबंध में आते हैं उन्हें संतुष्ट करने की उत्कंठा हो. ಸದಾ ಏಕರಸ ಉಮಂಗ ಉತ್ಸಾಹದಲ್ಲಿ ಇರುವುದಕ್ಕೋಸ್ಕರ ಯಾರೇ ಸಂಬಂಧದಲ್ಲಿ ಬಂದರೂ ಅವರನ್ನು ಸಂತುಷ್ಟರನ್ನಾಗಿ ಮಾಡುವಂತಹ ಉತ್ಕಂಠತೆ ಅಥವಾ ಉತ್ಸಾಹ ನಿಮಗಿರಬೇಕಾಗಿದೆ. ಜಿಸ್ಕೋ ಭಿ ದೇಖೋ ಉಸ್ಸೆ ಹರ್ ಸಮಯ ಗುಣ ಉಠಾತೆ ರಹೋ. ಯಾರನ್ನೇ ನೋಡಿದರೂ ಪ್ರತಿಯೊಂದು ಸಮಯದಲ್ಲಿ ಅವರಲ್ಲಿರುವಂತಹ ಗುಣಗಳನ್ನು ತೆಗೆದುಕೊಳ್ಳುವಂತಹ ಅಥವಾ ಗುಣಗ್ರಹಣ ಮಾಡ್ತಾ ಹೋಗಿ. सर्व के गुणों का बल मिलने से उत्साह सदा काल के लिए रहेगा. ಸರ್ವರ ಗುಣಗಳ ಬಲ ನಿಮಗೆ ಸಿಗುವ ಕಾರಣ ಉತ್ಸಾಹ ಸದಾ ಕಾಲಕ್ಕೋಸ್ಕರ ನಿಮಗೆ ಇರ್ತದೆ. उत्साह कम तब होता है जब औरों के भिन्न भिन्न स्वरूप भिन्न भिन्न बातें देखते सुनते हो. ಉತ್ಸಾಹ ಯಾವಾಗ ಕಡಿಮೆ ಆಗ್ತದಂದರೆ ಯಾವಾಗ ಅನ್ಯರ ಭಿನ್ನ ಭಿನ್ನ ಸ್ವರೂಪವನ್ನು ಭಿನ್ನ ಭಿನ್ನ ಮಾತುಗಳನ್ನ ನೋಡ್ತಿರೋ ಕೇಳ್ತಿರೋ ಆವಾಗ ಆ ಉತ್ಸಾಹ ಕಡಿಮೆ ಆಗ್ತದೆ. लेकिन गुण देखने की उत्कंठा हो तो एक रस उत्साह रहेगा और सर्व के गुण देखने से स्वयं भी गुणमूर्त बन जाएंगे. ಆದರೆ ಗುಣವನ್ನು ನೋಡುವಂತಹ ಉತ್ಕಂಠತೆ ಯಾವಾಗ ನಿಮಗಿರುತ್ತೋ ಆಗ ಏಕರಸ ಉತ್ಸಾಹವೂ ಇರ್ತದೆ, ಮತ್ತು ಸರ್ವರ ಗುಣಗಳನ್ನ ನೋಡುವುದು ಮತ್ತು ಸ್ವಯಂ ಭಿ ಗುಣಮೂರ್ತ ಬಂಜಾಗಿ. ಸರ್ವ ಗುಣಗಳನ್ನ ನೋಡೋದ್ರಿಂದ ಸ್ವಯಂ ಗುಣಮೂರ್ತಿಗಳಾಗ್ಬಿಡ್ತೀರಿ. श्लोगन, बेहद के वैराग्य वृत्ति का फाउंडेशन मजबूत हो तो सेकंड में अशरीरी बनना सहज है. ಬೇಹದ್ದಿನ ವೈರಾಗ್ಯ ವೃತ್ತಿಯ ಒಂದು ಫೌಂಡೇಶನ್ ತಳಹದಿ ಭದ್ರವಾಗಿದ್ದಾಗ ಒಂದು ಸೆಕೆಂಡಿನಲ್ಲಿ ಅಶರೀರಿಯಾಗುವುದು ಸಹಜವಾಗಿದೆ.
ये अव्यक्त इशारे सदा हर्षित रहने के लिए अपनी नेचर को सरल बनावो, सहनशील बनो. ಸದಾ ಹರ್ಷಿತರಾಗಿರಲು ತಮ್ಮ ನೇಚರನ್ನು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ, सहनशीलರು ಆಗಿ. अपने हर चेहरे को सदैव हर्षित बनाना. अपने इस चेहरे को सदैव हर्षित बनाना यह संगम युग की सबसे बड़ी ಗಿಫ್ಟ್ है. ನಿಮ್ಮ ಈ ಮುಖವನ್ನು ಸದಾ ಹರ್ಷಿತವಾಗಿ ಮಾಡಿಕೊಳ್ಳೋದು ಏನಿದೆಯೋ ಇದು ಸಂಗಮ ಯುಗದ ಎಲ್ಲಕ್ಕಿಂತಲೂ ದೊಡ್ಡದಾದಂತಹ ಗಿಫ್ಟ್, ಉಡುಗೊರೆಯಾಗಿದೆ. ಚೆಹರೆ ಪರ್ ಕಭಿ ಭಿ ಕೋಯಿ ಪರೇಶಾನಿ ಕಿ ರೇಖಾ ನ ಹೋ. ನಿಮ್ಮ ಮುಖದ ಮೇಲೆ ಎಂದೂ ಯಾವುದೇ ಚಿಂತಾಕ್ರಾಂತರಾಗಿರುವಂತಹ ರೇಖೆ ಇರಬಾರ್ದು. ಜೈಸೆ ಸಂಪೂರ್ಣ ಚಂದ್ರಮ ಕಿತ್ನಾ ಸುಂದರ್ ಲಗ್ತಾ ಹೇ ವೈಸೆ ಅಪ್ನಾ ಚೆಹರಾ ಸದೈವ್ ಹರ್ಷಿತ್ ರಹೆ. ಹೇಗೆ ಸಂಪೂರ್ಣ ಚಂದ್ರ ಎಷ್ಟು ಸುಂದರವಾಗಿ ಕಾಣಿಸ್ತಾನೆ, ಸುಂದರ ಅನ್ನಿಸ್ತದೆ, ಅದೇ ರೀತಿ ನಿಮ್ಮ ಮುಖನೂ ಸದಾ ಹರ್ಷಿತವಾಗಿರಲಿ. चेहरा ऐसा चमकता हुआ हो जो और भी आपके चेहरे में अपना रूप देख सके. ನಿಮ್ಮ ಮುಖ ಇಷ್ಟು ಹೊಳಿತಾ ಇರಬೇಕು, ಅನ್ಯರು ತಮ್ಮ ಮುಖವನ್ನು ನಿಮ್ಮಲ್ಲಿ ನೋಡ್ಕೊಳ್ಬೇಕು. ಅಪ್ನಾ ರೂಪ್ ದೇಖ್ ಸಕೆ, ಆಪ್ಕೆ ಚೆಹರೆ ಮೇ ಅಪ್ನಾ ರೂಪ್ ದೇಖ್ ಸಕೆ. ನಿಮ್ಮ ಮುಖ ಇಷ್ಟು ಹೊಳಿತಾ ಇರಬೇಕು, ಯಾರೇ ಇರಲಿ ನಿಮ್ಮ ಮುಖದಲ್ಲಿ ತಮ್ಮ ರೂಪವನ್ನು ಅವರು ನೋಡ್ಕೊಳ್ಬೇಕು. ಉಸ್ಕೆ ಲಿಯೆ ಅಪ್ನಿ ನೇಚರ್ ಕೋ ಸರಲ್ ಬನಾವೋ, ಸಹನಶೀಲ್ ಬನೋ. ಅದಕ್ಕೋಸ್ಕರ ನಿಮ್ಮ ಒಂದು ನೇಚರನ್ನು, ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ ಮತ್ತು ಸಹನಶೀಲರಾಗಿ. ಅಚ್ಚಾ, ಓಂ ಶಾಂತಿ.